ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್, ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 1ನೇ ವಚನದಿಂದ 7ನೇ ವಚನದವರೆಗೂ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ. ಒಂದಾನೊಂದು ದಿವಸ ಜನರು ಒತ್ತಾಗಿ ಬಂದು ಆತನ ಮೇಲೆ ಬಿದ್ದುಕೊಂಡು ದೇವರ ವಾಕ್ಯವನ್ನು ಕೇಳುತ್ತಿರಲು ಗೆನೆಜರೇತ್ ಕೆರೆಯ ಅಂಚಿನಲ್ಲಿ ನಿಂತಿದ್ದ. ಆತನು ಆ ಕೆರೆಯ ದಡದಲ್ಲಿ 2 ದೋಣಿಗಳನ್ನು ಕಂಡನು. ಬೆಸ್ತರು ಅವುಗಳೊಳಗಿಂದ ಹೊರಗೆ ಬಂದು ತಮ್ಮ ಬಲೆಗಳನ್ನು ತೊಳೆಯುತ್ತಿದ್ದರು. ಆ ದೋಣಿಗಳಲ್ಲಿ ಸಿಮೋನನ ಒಂದು ದೋಣಿಯನ್ನು ಆತನು ಹತ್ತಿ ದಡದಿಂದ ಸ್ವಲ್ಪ ದೂರಕ್ಕೆ ನೂಕಬೇಕೆಂದು ಅವನನ್ನು ಕೇಳಿಕೊಂಡನು. ತರುವಾಯ ಆತನು ಕೂತುಕೊಂಡು ದೋಣಿ ಒಳಗಿಂದಲೇ ಆ ಜನರ ಗುಂಪಿಗೆ ಉಪದೇಶ ಮಾಡಿದನು. ಮಾತಾಡುವುದನ್ನು ಮುಗಿಸಿದ ಮೇಲೆ ಸಿಮೋನನಿಗೆ ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಮೀನು ಬೇಟೆಗಾಗಿ ನಿಮ್ಮ ಬಲೆಗಳನ್ನು ಹಾಕಿರಿ ಎಂದು ಹೇಳಿದನು. ಅದಕ್ಕೆ ಸಿಮೋನನು, ಗುರುವೇ, ನಾವು ರಾತ್ರಿಯೆಲ್ಲ ಪ್ರಯಾಸ ಪಟ್ಟರೂ ಏನು ಸಿಕ್ಕಲಿಲ್ಲ, ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇನೆ ಅಂದನು. ಹಾಕಿದ ಮೇಲೆ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿಕೊಂಡು ಅವರ ಬಲೆಗಳು ಹರಿದು ಹೋಗುತ್ತಿದ್ದವು. ಆಗ ಅವರು ಮತ್ತೊಂದು ದೋಣಿಯಲ್ಲಿದ್ದ ತಮ್ಮ ಪಾಲುಗಾರರಿಗೆ, ನೀವು ಬಂದು ನಮಗೆ ನೆರವಾಗಬೇಕೆಂದು ಸನ್ನೆ ಮಾಡಿದರು. ಅವರು ಬಂದು ಆ 2 ದೋಣಿಗಳಲ್ಲಿ ಮೀನುಗಳನ್ನು ತುಂಬಿಸಲು ಅವು ಮುಳುಗುವ ಹಾಗಾದವು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ವಾಕ್ಯದಲ್ಲಿ ನೋಡುವಾಗ ತಂದೆಯಾದ ದೇವರು ಯೇಸು ಕ್ರಿಸ್ತನು ಅನೇಕ ಜನರಿಗೆ ವಾಕ್ಯ ಬೋಧನೆ ಮಾಡುತ್ತಾ ಗೆನೆಜರೇತ್ ಎಂಬ ಒಂದು ಕೆರೆಯ ದಡದಲ್ಲಿ ಬಂದು ನಿಂತುಕೊಂಡಾಗ ಅಲ್ಲಿ ಕೆರೆಯ ದಡದಲ್ಲಿ 2 ದೋಣಿಗಳು ದಡದಲ್ಲಿ ಬಂದು ಬೆಸ್ತರು ಇಳಿಯುತ್ತಾ ಇರುತ್ತಾರೆ. ಅದರಲ್ಲಿ ಒಂದು ದೋಣಿ ಸಿಮೋನನದಾಗಿರುತ್ತದೆ. ತಂದೆಯಾದ ದೇವರು ಸಿಮೋನನಿಗೆ ಹೇಳುತ್ತಾನೆ, ದಡದಿಂದ ಸ್ವಲ್ಪ ಒಳಕ್ಕೆ ನಡೆ ಎಂಬುದಾಗಿ ಹೇಳುವಾಗ ಸಿಮೋನನು ಸರಿ ಎಂಬುದಾಗಿ ಹೇಳಿಕೊಂಡು ದೋಣಿಯನ್ನು ಸ್ವಲ್ಪ ಒಳಕ್ಕೆ ತೆಗೆದುಕೊಂಡು ಹೋಗುವಾಗ ತಂದೆಯಾದ ದೇವರು ಯೇಸು ಕ್ರಿಸ್ತನು ಆ ದೋಣಿ ಒಳಗಡೆ ಉಪದೇಶ ಮಾಡುತ್ತಾ ಇರುತ್ತಾನೆ. ಉಪದೇಶ ಮುಗಿದ ಮೇಲೆ ತಂದೆಯಾದ ದೇವರು ಯೇಸು ಕ್ರಿಸ್ತನು ಸಿಮೋನನಿಗೆ ಹೇಳುತ್ತಾನೆ, ನಿನ್ನ ದೋಣಿಯು ಆಳವಾದ ನೀರುಗಳ ಕಡೆಗೆ ನಡೆಸು, ಮೀನಿನ ಬೇಟೆಗಾಗಿ ಆಳವಾದ ಸ್ಥಳದಲ್ಲಿ ಬಲೆ ಹಾಕು ಎಂಬುದಾಗಿ ತಂದೆಯಾದ ದೇವರು ಯೇಸು ಕ್ರಿಸ್ತನು ಹೇಳುವಾಗ ಸಿಮೋನನು ಹೇಳುತ್ತಾನೆ, ಗುರುವೇ, ನಾವು ರಾತ್ರಿಯೆಲ್ಲ ಪ್ರಯಾಸ ಪಟ್ಟೆವೆಂಬುದಾಗಿ ಸಿಮೋನನು ಹೇಳುತ್ತಾನೆ. ಮತ್ತೆ ಹೇಳುತ್ತಾನೆ, ಗುರುವೇ, ನಿನ್ನ ಮಾತಿನ ಮೇಲೆ ನಾನು ಬಲೆಯನ್ನು ಹಾಕುತ್ತೇನೆ ಎಂಬುದಾಗಿ ಹೇಳಿ ಆತನು ಬಲೆ ಹಾಕುತ್ತಾನೆ. ಬಲೆ ಹಾಕಿದಾಗ ಆತನಿಗೆ ಮೀನುಗಳು ರಾಶಿ ರಾಶಿಯಾಗಿ ಬಿದ್ದು ಆತನ ಹಡಗು ತುಂಬಿತು ಮತ್ತು ಇನ್ನೊಬ್ಬರ ಸಹಾಯವನ್ನು ತೆಗೆದುಕೊಂಡು ಅವರನ್ನು ಕರೆದು 2 ದೋಣಿಗಳು ತುಂಬಿ ಮುಳುಗುವ ಹಾಗೆ ಆಗುವ ರೀತಿಯಲ್ಲಿ ಮೀನುಗಳು ಅವರು ಹಿಡಿದರು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವುಗಳು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ನಮಗೆ ಸತ್ಯವೇದ ಏನೇನು ಹೇಳುತ್ತದೋ ನಾವು ಆ ಸತ್ಯವೇದ ಹೇಳುವ ಪ್ರತಿ ಒಂದೊಂದು ಮಾತುಗಳು ನಾವು ಕೈಕೊಂಡು ನಡೀತಾ ಇದ್ದೇವಾ? ಈ ಲೋಕದಲ್ಲಿ ನಾವು ಜೀವಿಸುವಾಗ ಸಭಾಪಾಲಕರುಗಳು ನಮಗೆ ಏನ್ ಹೇಳುತ್ತಾರೋ ಅವರ ಹೇಳಿದ ಮಾತುಗಳನ್ನು ನಾವು ಕೈಕೊಂಡು ನಡೀತಾ ಇದ್ದೇವಾ? ನಮ್ಮ ತಂದೆ ತಾಯಿಗಳು, ನಮ್ಮ ಒಂದು ಹಿರಿಯರು ಏನು ಮಾತುಗಳನ್ನು ಹೇಳುತ್ತಾರೋ ಅವುಗಳನ್ನು ನಾವು ಕೈಕೊಂಡು ನಡೀತಾ ಇದ್ದೇವಾ? ಈ ಒಂದು ದಿನದಲ್ಲಿ ನಾವು ಯಾವ ರೀತಿಯಾಗಿ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ? ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ತಂದೆಯಾದ ದೇವರು ಸಿಮೋನನಿಗೆ ಹೇಳುವಾಗ ಆತನು, ಗುರುವೇ, ನಾನು ರಾತ್ರಿ ಇಡೆಲ್ಲ ಬಲಿ ಹಾಕಿದ್ದೇನೆ, ನೀನು ಯಾರು? ನನ್ನ ದೋಣಿಯಲ್ಲಿ ಹತ್ತುಕೊಂಡು ಬರ್ತಾ ಇದೀಯ? ಸುಮ್ಮನೆ ಹತ್ತುಕೊಂಡು ಬಾ, ನಾನು ಎಂತಿಂತ ಮೀನುಗಳನ್ನು ಹಿಡಿದಿದ್ದೇನೆ, ರಾತ್ರಿ ಜಾವವೆಲ್ಲ ನಾನು ಮೀನುಗಳನ್ನು ಹಿಡಿದಿದ್ದೇನೆ, ನೀನು ಈ ಒಂದು ಸಮಯದಲ್ಲಿ ಬಂದು ನನಗೆ ಆಳವಾದ ಸ್ಥಳದಲ್ಲಿ ಬಲೆ ಹಾಕುವುದಾಗಿ ಹೇಳಿದ್ದೀಯ ಎಂಬುದಾಗಿ ಆತನು ಎದುರು ಮಾತನಾಡದೆ, ಗುರುವೇ, ನೀನು ಹೇಳಿದ ಮಾತಿನ ಮೇಲೆ ನಾನು ಹಾಕುತ್ತೇನೆ ಎಂಬುದಾಗಿ ಆ ಸಿಮೋನನು ಆ ಒಂದು ಮೀನು ಹಿಡಿಯುವಂತ ಒಂದು ಪ್ರಯಾಸದಲ್ಲಿ ಆತನು ಮೀನು ಹಿಡಿಯುವುದರಲ್ಲಿ ಅತಿ ಬುದ್ಧಿವಂತನಾಗಿದ್ದಾಗಲೂ ಆತನು ತಂದೆಯಾದ ದೇವರು ಯೇಸು ಕ್ರಿಸ್ತನ ಮಾತಿಗೆ ವಿಧೇಯನಾಗಿ
ಆಳವಾದ ಸ್ಥಳದಲ್ಲಿ ಆತನು ಮೀನುಗಳನ್ನು ಹಿಡಿಯುವಾಗ ರಾಶಿ ರಾಶಿಯಾಗಿ ಹಿಡಿದನು. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ನಾವುಗಳು ಕೂಡ ಈ ಲೋಕದಲ್ಲಿ ಜೀವಿಸುವಾಗ ತಂದೆಯಾದ ದೇವರ ಯೇಸು ಕ್ರಿಸ್ತನ ಆಜ್ಞೆಗಳನ್ನು ನಾವು ಕೈಕೊಂಡು ನಡೆಯುವಂತವರಾಗಬೇಕು ಮತ್ತು ಸತ್ಯವೇದ ಏನನ್ನು ಹೇಳುತ್ತದೋ ಅದನ್ನು ನಾವು ಕೈಕೊಂಡು ನಡೆಯಬೇಕು. ಮತ್ತು ತಂದೆ ತಾಯಿಗಳು, ನಮ್ಮ ಹಿರಿಯರು, ನಮ್ಮ ಸಭಾಪಾಲಕರು, ಸೇವಕರುಗಳು ಏನೆಲ್ಲ ಮಾತು ಹೇಳುತ್ತಾರೋ ಅದು ನಮ್ಮ ಒಳ್ಳೆಯದಕ್ಕಾಗಿ ಹೇಳುವಂತವರಾಗಿದ್ದಾರೆ. ಆ ಎಲ್ಲ ಮಾತುಗಳನ್ನು ನಾವು ಕೈಕೊಂಡು ನಡೆಯುವಾಗ ಆ ಒಂದು ದಿನದಲ್ಲಿ ಸಿಮೋನನು ಯಾವ ರೀತಿಯಾಗಿ ಮೀನುಗಳು ರಾಶಿ ರಾಶಿಯಾಗಿ ಹಿಡಿದು 2 ದೋಣಿಗಳು ತುಂಬಿಕೊಂಡನು, ಈ ಒಂದು ದಿನದಲ್ಲಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ತಂದೆ ತಾಯಿಗಳ ಮಾತು, ತಂದೆಯಾದ ದೇವರ ಯೇಸು ಕ್ರಿಸ್ತನ ಆಜ್ಞೆಗಳನ್ನು ಮತ್ತು ಸಭಾಪಾಲಕರ ಮಾತು, ಸೇವಕರ ಮಾತುಗಳನ್ನು ನಾವು ಕೇಳಿಕೊಂಡು ಕೈಕೊಂಡು ನಡೆಯುವಾಗ ನಮ್ಮ ಜೀವಿತದಲ್ಲಿ ಕೂಡ ಹೇರಳವಾದ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳುವಂತವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ಈ ಒಂದು ದೇವರ ಯೇಸು ಕ್ರಿಸ್ತನ ಆಜ್ಞೆಗಳನ್ನು ಕೈಕೊಂಡು ನಡೀತಾ ಇದ್ದೇವಾ? ಸತ್ಯವೇದ ನಾವು ಕೈಕೊಂಡು ನಡೀತಾ ಇದ್ದೇವಾ? ಸಭಾಪಾಲಕರ ಮಾತುಗಳು ಕೇಳುತ್ತಾ ಇದ್ದೇವಾ? ಈ ಒಂದು ದಿನದಲ್ಲಿ ನಮ್ಮ ತಂದೆ ತಾಯಿಗಳ ಮಾತು, ಹಿರಿಯರ ಮಾತುಗಳನ್ನು ನಾವು ಕೇಳಿ ಕೈಕೊಂಡು ನಡೀತಾ ಇದ್ದೇವಾ? ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ನಮಗೆ ಆಶೀರ್ವಾದ ಬರ್ತಾ ಇಲ್ಲ, ನಾವು ಅಂದುಕೊಂಡ ಕೆಲಸಗಳಾಗುತ್ತಾ ಇಲ್ಲ ಎಂಬುದಾಗಿ ನೋಡುವಾಗ ನಾವು ಮೊದಲು ನಮ್ಮ ಹಿರಿಯರು, ಸಭಾಪಾಲಕರು, ಸತ್ಯವೇದ, ಧರ್ಮಶಾಸ್ತ್ರ ಏನನ್ನು ಹೇಳುತ್ತದೋ ಅದನ್ನು ನಾವು ಕೈಕೊಂಡು ನಡೀತಾ ಇದ್ದೇವಾ? ಅದನ್ನು ನಾವು ಕೈಕೊಂಡು ನಡೆಯುವಾಗ ನಮ್ಮ ಜೀವಿತದಲ್ಲಿ ಎಲ್ಲವೂ ಕೂಡ ಆಶೀರ್ವಾದವಾಗಿ ಮಾರ್ಪಡುವಂತದ್ದಾಗಿದೆ. ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಆಶೀರ್ವದಿಸಲಿ. ಆಮೆನ್.